Hey guys, Assalamu alaikum, Namaste, welcome back to my channel Prettiness Around. This is your Safa Khan and hope everyone is doing great. I hope everyone's day is going good, and thank you for the support which you are giving to me, and thank for the subscriptions, likes and the share, everything you are giving to me. I'm so grateful. If you are new to this channel, please do subscribe. ಇವತ್ತು ನಾನು ಖುಷಿದು ಏನು ಅನಿಸ್ತು ಅಂದರೆ, ಹಾಗೆ ಇವತ್ತು ಐ ಕೇಮ್ ಟು ದಾವಣಗೆರೆ ಆ್ಯಂಡ್ ಐ ವಾಸ್ ಡೂಯಿಂಗ್ ಮೈ ಹೇರ್ ಮಾಸ್ಕ್ ಅಂದರೆ ಅಪ್ಲೈ ಮಾಡ್ಕೊಂಡು ಕೂತಿದ್ದೆ. ಆವಾಗ ಮೈ ಬ್ರದರ್ ಕಾಲ್ ಮೀ ಟುಡೇ ಮಾರ್ನಿಂಗ್. ಮೈ ಬ್ರದರ್ ಆ್ಯಂಡ್ ಮೈ ಫಾದರ್ ಬೆಂಗಳೂರಿಗೆ ಹೋದ್ರು. ಸೊ ಹಿ ಕಾಲ್ ಮೀ ಆ್ಯಂಡ್ ವಾಸ್ ಲೈಕ್ ಅರ್ಜೆಂಟ್ ಟಾಪಿಕ್ ಕೊಡಿ ಅಂತ ಅಂದು ಮಮ್ಮಿ ಹತ್ರ ಫೋನ್ ಕೊಟ್ಟ. ಲೈಕ್ ಏನಾಯಿತು ಅಂತ ಅನ್ನೋದಕ್ಕೆ ಹಿ ವಾಸ್ ಲೈಕ್ ಅಪ್ಪಿ ನೀವು ಸೆಲೆಬ್ರಿಟಿ ಆಗಿಬಿಟ್ರಿ, ತುಂಬ ಸೆಲೆಬ್ರಿಟಿ ಬನ್ ಗೈ छोड़ो करके he said. I was like, why, क्या हुआ? There was a girl, it seems. He was going in a separate bus. That girl was in separate bus, I guess. I don't know. She was just waving at my brother and called Anasu. And he recognized his name and recognized my channel. And she was said that I know your sister. She has a Prettiness Around channel. Okay. And thank you so much. I don't know her name. I don't know anything about her. But that thing made me so happy today. And I'm so happy to tell that ನನಗೂ ಫ್ಯಾನ್ಸ್ ಇದ್ದಾರೆ, ನನಗೂ ಜನ ಇದ್ದಾರೆ, ದಟ್ ಪೀಪಲ್ ಲವ್ ಮೀ ಆ್ಯಂಡ್ ಲವ್ ಮೈ ಚಾನೆಲ್, ಮೈ ಫ್ಯಾಮಿಲಿ, ಮೈ ಬ್ರದರ್ ಆ್ಯಂಡ್ ಎವ್ರಿ ಒನ್ ಅರೌಂಡ್. ದಟ್ಸ್ ವೈ ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಹಮ್ದುಲಿಲ್ಲಾ ಫಾರ್ ಎವ್ರಿಥಿಂಗ್. ಆ್ಯಂಡ್ ಇವತ್ತಿನ ವ್ಲಾಗ್ ಇವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ. ಬೆಳಗಿಂದ ಐ ವೋಕ್ ಅಪ್, ಡಿಡ್ ಮೈ ಎಕ್ಸಸೈಸಸ್, ಡಿಡ್ ಮೈ ಲಿಟಲ್ ವರ್ಕ್ ಆ್ಯಂಡ್ ಹೇರ್ ಮಾಸ್ಕ್ ಎಲ್ಲ ಅಪ್ಲೈ ಮಾಡಿ ನಾವು ಐ ಗಾಟ್ ರೆಡಿ. ಮಮ್ಮಿ ಏನೋ ಮೀಟಿಂಗ್ ಮುಗಿಸ್ಕೊಂಡು ಶಿ ವಾಂಟ್ ಟು ಗೋ ಟು ಬೈ ಸಮ್ ಪ್ಲ್ಯಾಂಟ್ಸ್ ಇಟ್ ಸೀಮ್ಸ್. ಸೊ ಅಲ್ಲಿಗೆ ಹೋಗೋಣ, ನೋಡೋಣ ಇವತ್ತೇನೇನು ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಆ್ಯಂಡ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಗರ್ಲ್. ಐ ಡೋಂಟ್ ನೋ ಯುವರ್ ನೇಮ್. ಲಾಟ್ಸ್ ಆಫ್ ಲವ್ ಟು ಯು. ಇವತ್ತು ನಾನು ಈ ಸಲ್ವಾರ್ ಹಾಕಿದ್ದೀನಿ. ಐ ಡೋಂಟ್ ನೋ, ಮನೆಗೆ ಬಂದಿದ್ದೀನಿ ಭಾಳ ದಿವಸ ಆದಮೇಲೆ. ಲೈಕ್ ಅ ಗ್ಯಾಪ್ ತೊಗೊಂಡು ಐ ಹ್ಯಾವ್ ಕಮ್ ಫ್ರಮ್ ಮೈ ಜಾಬ್, ಲೈಕ್ ಕೆರಿಯರ್ ಬ್ರೇಕ್ ಅಂತಲೇ ಹೇಳ್ಬೋದು, ಬಟ್ ನಾಟ್ ಎ ಬ್ರೇಕ್, ಬಟ್ ಕೈಂಡ್ ಆಫ್ ಅ ಬ್ರೇಕ್ ಅಫ್ಕೋರ್ಸ್. ಮನೇಲಿ ಸ್ವಲ್ಪ ದಿವಸ ಆರಾಮಾಗಿಡೋಣ ಅಂತ ಹೇಳಿ. ಐ ಹ್ಯಾವ್ ಲಾಟ್ಸ್ ಆಫ್ ಸಲ್ವಾರ್ ಕುರ್ತಾಸ್ ವಿಚ್ ಆರ್ ಪೆಂಡಿಂಗ್ ದೇರ್ ಇನ್ ಮೈ ವಾರ್ಡ್ರೋಬ್, ನಾಟ್ ಇನ್ ದಟ್ ರೆಡಿ ವಾರ್ಡ್ರೋಬ್ಸಲ್ಲಿ. ಸೊ ಐ ಜಸ್ಟ್ ವಾಂಟ್ ಟು ಟ್ರೈ ಈಚ್ ಆ್ಯಂಡ್ ಎವ್ರಿ ಕುರ್ತಾಸ್ ಆ್ಯಂಡ್ ಸಲ್ವಾರ್ಸ್ ಅಂತ ಹೇಳಿ ಇವತ್ತು ಇದು ಹಾಕಿದ್ದೀನಿ. ಅನ್ಕೋಬೇಡಿ ಏನಪ್ಪ ಇವತ್ತು ಸಡನ್ನಾಗಿ ಸಫಾ ಇಷ್ಟು ಟ್ರೆಡಿಷ್ನಲಾಗಿ ಕಾಣ್ತಾರೆ ಅಂತ ಅಂದು. ಐ ಕ್ಯಾನ್ ಬಿ ಬೋತ್, ಯು ನೋ, ಅಂಡರ್ಸ್ಟ್ಯಾಂಡ್. ಸೊ ದಟ್ಸ್ ವೈ ಐ ಆಮ್ ವೇರಿಂಗ್ ದಿಸ್. ಆ್ಯಂಡ್ ಸೂನ್ ಭಾಳಷ್ಟು ಡ್ರೆಸ್ಸಸ್ ಏನಿದೆ ಈ ನನ್ನ ವಾರ್ಡ್ರೋಬಲ್ಲಿ ಅದೆಲ್ಲ ಹಾಕಿ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ದ ಗ್ರ್ಯಾಂಡ್ ಡ್ರೆಸ್ಸಸ್. ಆ್ಯಂಡ್ ಕೆಲವೊಂದು ಜೊತೆ ನಾನು ಮೇಕಪ್ ವಿಡಿಯೋ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಭಾಳ ದಿನದಿಂದ ಭಾಳಷ್ಟು ಜನ ದೇ ವರ್ ಆಸ್ಕಿಂಗ್ ಫಾರ್ ದ ಮೇಕಪ್ ವ್ಲಾಗ್ ಅಂತ ಅಂದು. ಸೊ ಆ್ಯಸ್ ನಾನು ಬ್ಯಾಂಗ್ಳೂರು ಹೋದ್ಮೇಲೆ ಟೋಟಲಿ ಸ್ಟಾಪ್ ಮಾಡಿದ್ದೆ. ನಾನು ಏನೋ ಗೆಟ್ ರೆಡಿ ಬಿಟ್ ಮೀ ಮಾಡ್ತಿದ್ದೆ. ಮೇಕಪ್ ವಿಡಿಯೋಸ್ ಅಂತೂ ಇಟ್ ವಾಸ್ ಟೋಟಲಿ ಝೀರೋ. ಸೊ ಮನೇಲಿ ಸ್ವಲ್ಪ ದಿವಸ ಇರ್ತೀನಲ್ಲ, ಲೆಟ್ಸ್ ಸಿ, ಲೆಟ್ಸ್ ಟ್ರೈ, ಲೆಟ್ಸ್ ಮೀಟ್. ನಮ್ಮ ಮನೆ ಔಟ್ಸ್ಕರ್ಟ್ಸಲ್ಲಿರೋ ಕಾರಣ ಗಾಡಿ ಎಷ್ಟು ಜೋರಾಗಿ ಹೊಡ್ಕೊಳುತ್ತೆ ಅಂದರೆ, ಯಾರು ಮನೇಲಿ ಒಬ್ಬರೇ ಇದ್ಬಿಟ್ರು ಅಂದರೆ ಭಯನೇ ಬಿಡ್ತಾರೆ. ಲೈಕ್ ದೆವ್ವ ಭೂತ ಮನೆಗಳು ಬರುತ್ತೆ ಗೊತ್ತಾ, ಕೆಲಸದಿಲ್ಲ. ಹಿಂಗೆ ಬರುತ್ತೆ ರಾತ್ರಿ ಅಂತೂ. ಈ ಬಾಗಿಲು ಒಂದ್ಸರಿ ಧಬಾರ್ ಅಂತ ಬಿತ್ತು, ಎದ್ದು ಬ್ಯಾಗಟ್ ಮಾಡ್ಕೊಂಡ್ಬಿಟ್ಟೆ. ಹಂಗಾಗುತ್ತೆ ಔಟ್ಸ್ಕರ್ಟ್ಸ್ ಎಲ್ಲ. ಕ್ಯಾನ್ ಬಿ ಹೆಲ್ಪ್. ಫಿಶ್ಗೆ ಕಬಾಬ್, ಹಾಂ ಹಳಿ ರೆಡಿ ಬೇಕು ಮೇ. मीटिंग खुल गई. फिश कबाब ऑलरेडी कितने 4:30 बजे. बेटा हक्को लेट होकर अब खा रही. खाने में क्या नहीं है, गोश्त का सालना ग्रेवी, फिश खा. और क्या है, सुबह का चाट में चप्पल का पिटारा. ಕೆಲವೊಂದು ಸ್ಲಿಪ್ಪರ್ಸ್ ಬ್ಯಾಂಗ್ಳೂರಲ್ಲಿದೆ, ನಮ್ಮ ಪಪ್ಪನ ಮನೇಲಿದೆ, ಇಲ್ಲಿ ಕೆಲವೊಂದಿದೆ. ಡ್ರೆಸ್ಸಿಗೆ ಮ್ಯಾಚಿಗೆ ಡ್ರೆಸ್ ನಾವು ಮ್ಯಾಚ್ ಆಗುತ್ತಲ್ಲ, ಮಳೆಗೆ ಚೆನ್ನಾಗಿರುತ್ತೆ. ಬಟ್ ಎಲ್ಲಾದರೂ ನೈಸ್ ಫ್ಲೋರಲ್ಲಿ ಬಿಡಲಿಲ್ಲ ಅಂದರೆ ಸಾಕು. ಬಾಹರ್ ಕೈಕೋ अच्छा बड़ा आता बेटे, वहाँ पार्ट में आना नहीं हो. ಮಾತನವೆ
गर्मी में आई मीन ठंडी में भी इतनी गर्म रुको हमारी कॉलेज गरम गरम में वाव ग्रीन ग्रीन हो गया कितना ग्रीन ग्रीन दिख रहा है सब जगह यहाँ छुपा कर रखे थे पुलिस ने कल अनस बोल रहा था यहाँ पुलिस वाले आते ही छुपा देते हैं ये शेड में ये दुकान वाले ಮನೆಯಲ್ಲಿ ಅಷ್ಟು ಪ್ಲ್ಯಾನ್ಸ್ ಇದ್ದು ಕೂಡ ನಮ್ಮ ಮಮ್ಮಿಗೆ ಇನ್ನೂ ವೆರೈಟಿ ಹೊಸ ಪ್ಲ್ಯಾನ್ಸ್ ಬೇಕು. ಸೊ ಅದಕ್ಕೆ ಇಲ್ಲಿಗೆ ನಮ್ಮ ಮನೆ ಹತ್ರ ಇರೋ ನಾವು ಫಾರ್ಮ್ ನರ್ಸರಿಗೆ ಬಂದಿದ್ದೀವಿ. ನೋಡೋಣ ಏನು ಪ್ಲ್ಯಾನ್ಸ್ ತಗೊಂಡು ಅಂತ ಗೊತ್ತಿಲ್ಲ. ಬಟ್ पर्पल के फूल आते हैं उसमें सुखेता हुआ वो ये कैसे वाइट स्पाइडर ऐसा क्यों ऑक्टोपस ये जैसे ग्रोथ दूसरा नहीं है डल है ड्राई है. फ्लावर्स अच्छे रहते हैं फ्लावर प्लांट हो वो रेड कलर का फ्रैगनेंस भी हटा कर बोला वो एक ये एक डालेंगे करके सामने ऐसा वाइट कि रेड वाइट रेड ही कितना पूछ बहुत बड़ा हो जाता है ये छोटा हमारा पत्ते हो मौस के पत्ते हो पान का नहीं बेटा दिखा दो दूसरा देखो डिजाइन दूसरा वैसा वैसा हवे बट ये अब भी दूसरे आती पत्ते वो हवे ये पान के पत्ते दिखती नहीं पानी माउस का ना माउस पान की माउस भी डिफरेंट मान ये ओके बट वो रेड देखेंगे ये नक्को शादरा होता फ्लावर्स है तो अच्छे नक्को माउस डिजाइन जैसा आता बेटा वो दूसरे आते यूं आती वैसे लेना वो नक्को देखो डिजाइन दूसरा है तुझे हाँ वैसा आती वो बहुत अच्छा नक्को फिर भी माउस होकर दिखता ಇದು ಸೇಮ್ ಅಲ್ಲ एक अगली बेटे सामने इस दल नहीं हो ಇದು ಕಲರ್ ಹಿಂಗೇನಾ ಅಥವಾ कलर एच इसमें पर्पल आता फुल कलर ಹಿಂಗೆ ಹೂ ಫಾಬರ್ ಬರ್ತೀವಿ ಬಿಟ್ಟಿತ್ತು विंटर्स के घर में थे बेटे वहां ऑब्जर्व करी नहीं थी मैं अच्छे होते हैं हां छोटा करते हैं फूला है सोच लेंगे ये झट फूल ही सोच ले लेंगे हाँ एक अच्छा दिख रहा सोचते हैं एक अच्छा दिख रहा ओके ये ले लेंगे इधर पड़ा और रेड एक ले ये रेड फुल रेड मीनू ऐ 1 2 3 4 and 5 ಪ್ಲಾಂಟ್ಸ್ ತಗೊಂಡಿದ್ದೆ. ಅದರಲ್ಲಿ ನನಗೆ 2 ರೋಸ್ ಬೇಕು ಅಂತ ಇವೆಲ್ಲ ಫ್ಲವರಿಂಗ್ ಪ್ಲಾಂಟ್ಸ್. ಅದು ಕೂಡ ಫ್ಲವರಿಂಗ್ ಪ್ಲಾಂಟ್ಸ್ ಮನೆ ಮುಂದೆ ಇರೋಕ್ಕೆ ಹೊಸ ಪಾಟ್ ತೊಗೊಂಡೋಗಿದ್ರಂತೆ ರೀಸೆಂಟ್ಲಿ. ಅದಕ್ಕೆ ಅಂತ ಫುಲ್ಫಿಲ್ಮೆಂಟ್. ಇದೊಂದು ಟಾಪ್ ಇದೆ, ಯಾವಾಗಲೇ ಮಮ್ಮಿ ಹಾಕಿದ್ದಲ್ಲ. ಅದಕ್ಕೆ ಮ್ಯಾಚಿಂಗ್ ಪ್ಲಾಜೋ ಲೆಗ್ಗಿಂಗ್ಸ್ ನಾರ್ಮಲ್ ಪ್ಯಾಂಟ್ ಮಗಕ್ಕೆ ಇಲ್ಲಿ ಪಕ್ಕಕ್ಕೆ ಅಷ್ಟು ಜೊತೆ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ಸೇ ಇಲ್ಲ. ಇಲ್ಲಿ ಹೋದರೆ ನೆಕ್ಸ್ಟು ಗೋ ಕಲರ್ಸಿಗೆ ಹೋಗಬೇಕು. ಬಟ್ ಇಲ್ಲಿ ನಮಗೆ ಮ್ಯಾಚಿಂಗ್ ಪ್ಯಾಂಟ್ ಸಿಗ್ತಾ ಇಲ್ಲ. ಬೇರೆ ಮಟೀರಿಯಲ್ ಇಲ್ವಾ? ಗಾಡಿ ನಿಲ್ಲಿಸೋಗಿದ್ದೀವಿ, ಮೊದಲೇ ಡೌನ್ ಇದೆ. ಅದರಲ್ಲಿ ಯಾರೋ ಮುಂದಕ್ಕೆ ಕಾರ್ ಹಾಕಿದ್ರು, ಬಟ್ ಪರವಾಗಿಲ್ಲ ತಗೊಂಡ್ರು. ಮಮ್ಮಿ ಬಸ್ ಮಮ್ಮಿ ಇಲ್ಲಿ ಕಾಜಲ್ಸ್ ಹಚ್ಚಲ್ಲ, ಬಟ್ ಒಂದು ಸ್ಮಚ್ ಪ್ರೂಫ್ ಅಂತ ರೆನೆ ಕಾಜಲ್ ಹಚ್ಕೊಂಡಿದ್ದೀನಿ ಕೈಗೆ. ಆ್ಯಂಡ್ ಟ್ರೈ ಕೂಡ ಮಾಡಿದೆ. ಟ್ರೈ ಮಾಡಿ ನೀವು ಗೊತ್ತಾಗುತ್ತೆ ಅಂತ ಅಂದರು. ಸೊ ಟ್ರೈ ಮಾಡಿದ್ದೀನಿ. ರಾತ್ರಿ ತನಕ ನೋಡೋಣ. ನಾಗವಲ್ಲಿ ಆಗಿಲ್ಲ ಅಂದರೆ ಇಟ್ ಬೆಟರ್ ಸ್ಯೂಟ್ಸ್ ಮೀ. ಇಲ್ಲ ಅಲ್ಲಿ ಲೈಕ್ ರಾರಾ ಅಂತ ಇರ್ತೀನಿ ಎಂಡ್ ಆಫ್ ದ ಡೇ.
ಸೊ ನೋಡೋಣ ಇಟ್ ವಿಲ್ ಸ್ಮಜ್. ಟ್ರೈ ಮಾಡಿರೋದು ಕೂಡ ಸ್ಮಜ್ ಆಗಿಲ್ಲ. ಸೊ ಹೋಪಿಂಗ್ ಫಾರ್ ಬೆಟರ್ ರಿಸಲ್ಟ್ ಅಂಟಿಲ್ ದ ಎಂಡ್ ಆಫ್ ದ ಡೇ. ಹಾಂ ನೈವಟ್ಟೆ ಚೊಡ್ತು ಇಲ್ಲ ಬಿಡುತ್ತೆ. ಇದಾಗುತ್ತೆ ಇದೇನಾಗುತ್ತೆ ಅಂದ್ರೆ ಒಂದು ಸ್ವಲ್ಪ ಲೈಟ್ ಬರುತ್ತೆ. ಓ ಮಮ್ಮಿ, ಅನ್ಫಾರ್ಚುನೇಟ್ಲಿ ನಮಗೆ ಮ್ಯಾಚಿಂಗ್ ಪ್ಯಾಂಟ್ಸ್ ಎಲ್ಲೂ ಸಿಗಲಿಲ್ಲ. ವಿ ಟ್ರೈಡ್ ಆರೇಲಿಯಾ, ಡಬ್ಲ್ಯೂ, ಗೋ ಕಲರ್ಸ್. ಮಮ್ಮಿ ಬೀಬಾ ಹಾಂ ಲಾಸ್ಟ್ ಆಪ್ಷನ್. ಲಾಸ್ಟ್ ಆಪ್ಷನ್ ನೋಡ್ಕೊಂಡು ಹೋಗೋಣ. ಐ ಡೌಟ್ ಸಿಗೋದು ಬಿಕಾಸ್ ಇಟ್ಸ್ ರೇಡ್ ಕಲರ್ ಲೈಕ್ ಅಕ್ವಾ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ. ಲಾಸ್ಟ್ ಆಪ್ಷನ್ ಇಲ್ಲಿ ಬೀಬದಲ್ಲಿ ಟ್ರೈ ಮಾಡ್ತೀವಿ. ಸಿಕ್ಕರೆ ನಮ್ಮ ಪುಣ್ಯ ಪುಷ್ಕರ ಮಮ್ಮಿ, ಇಲ್ಲ ಅಂದರೆ ಬೇರೆ ಕಡೆ ವಿ ನೀಡ್ ಟು ಟ್ರೈ ಬ್ಯಾಂಗ್ಳೂರ್ ಅಫ್ಕೋರ್ಸ್. ಬ್ಯಾಡ್ ಲಕ್, ನಮಗೆ ಸಿಗಬೇಕಾದ ಪ್ಯಾಂಟು ಎಲ್ಲೂ ಸಿಗಲಿಲ್ಲ. ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. बारिश को अभी हमारे घर का ना सुबह को पानी पी लग बैठी मम्मी इतना अच्छा दिखे बोलो फुल ग्रीन 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 अत्राप से नाश्ता तांगरे फेमस ಬಂದರೆ ಯಾವತ್ತೂ ಈ ಡ್ರೈವ್ ಸೆಂಟರ್ ಅಂತ ಮಿಸ್ ಮಾಡಲ್ಲ. ರಿಂಗ್ ರೋಡ್ ಸರ್ಕಲಲ್ಲಿ ಫಸ್ಟು ಶಾಪು. ನಾನು ಇಂಜಿನಿಯರಿಂಗ್ ಡೇಸಿಂದನೂ ಇಲ್ಲಿ ತಿಂತಿದ್ದೀನಿ. ಆ್ಯಂಡ್ ಇವಾಗ ಇತ್ತೀಚೆಗೆ ನನ್ನ ತಮ್ಮ ಭಾಳ ತಿಂತಿದ್ದ. ಅವನಿಗೆ ಸ್ಪೆಷಲ್ ಎಗ್ ರೈಸ್ ಅಂದರೆ ಇಷ್ಟ ಆ್ಯಂಡ್ ಬ್ರೆಡ್ ಆಮ್ಲೆಟ್ ಅಂದರೆ ಕೂಡ ಇಷ್ಟ. ಅದೇ ಈಗ ಈ ಸೀಸನ್ಗೆ ಏನಾದರೂ ಒಂದು ಚಟ್ಪಟ ಬೇಕು ಅಂತ ಅಂದು ಇಲ್ಲಿ ಹಿಡ್ಕೊಂಡು ಬಂದಿದ್ದೀನಿ. ಸಿಂಗಲೇ ಹಾಕಿ. ಮಲ್ಲಿಗೆ ಹೂವು ಒಳ್ಳೆ ಡ್ರಗ್ ಇದ್ದಂಗೆ ಅನ್ಸುತ್ತೆ ನನಗೆ. ಎಲ್ಲಿ ಕಂಡ್ರೂ ನಾನು ಬಿಡಲ್ಲ. ಇವಾಗ ಒಂದು ಹೂವು ಸ್ಟಾಲ್ ಇದೆ, ಬಟ್ ಮಲ್ಲಿಗೆ ಹೂವು ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಅಂಕಲ್ ಮಲ್ಲಿಗೆ ಹೂವು ಇದೆಯಾ? ಬಿಡ್ಸಿಲ್ದಾ? ಕಟ್ಟಿರೋದಿಲ್ವಾ? ಕಟ್ಟಿರೋದಿಲ್ವಾ? ಕಟ್ಟಿರೋದೇ ಇದು. ಕಟ್ಟಿರೋದೇನಾ? ಮತ್ತೆ ಈಗ ಸಾಯಂಕಾಲ ಕಟ್ಟಿರ್ತಾವ. ಸ್ಪೂನು ಕೊಡ್ರಿ, ಇಲ್ಲೇ ತಿಂದು ಹೋಗ್ತೀವಿ ಬಿಸಿ ಬಿಸಿ. रात को अच्छी है तुम्हें अच्छी ही खाए थे खाने. बड़ी उस कप में मामी दारस नहीं आंगी. चुप चुप के दाना चुप चुप के देखो हैम को वो क्या बाजू कौन वैसा करे वो चुपके. अभी गए थे हैम को जाती चांद छोड़ो. बहुत माया हो जा रही छोड़, बहुत माया हो जा रही आज. अम्मी को बात करा लिखो एग राइस खा को बैक टू होम अगेन. ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿ ಅಮ್ಮಿಗೆ ಮಾತಾಡ್ಸ್ಕೊಂಡು ಬಂದು ಫ್ರೆಶ್ ಆಗಿ ಹೂವು ಮುಡ್ಕೊಂಡೆ ನಾನು ಇವಾಗ. ಏನೋ ರೈಟ್ ಮಾಡಿ ಹೂವು ಇಸ್ ಮೈ ಫೇವ್ರೆಟ್ ಅಂತ ಅಂದು ಫ್ರೆಶ್ ಆಗಿ ಉಟ್ಕೊಂಡೆ. ಆ್ಯಂಡ್ ನಮ್ಮ ಮಮ್ಮಿ ಇವತ್ತಲ್ಲ ನನಗೋಸ್ಕರ ಅಂತ ಏನೋ ಹೊಸ ಕುರ್ತಾ ಕೊಡಿಸಿದ್ದು. ಇವತ್ತೇ ಉಟ್ಕೊಂಡ್ಬಿಟ್ಟೆ ಅದನ್ನು. ಇಟ್ಸ್ ಲುಕಿಂಗ್ ಗುಡ್, ನಾಟ್ ಸೊ ಬ್ಯಾಡ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಊಟ ಅಂತೂ ಮಾಡಿಲ್ಲ, ನಾನು ಮಾಡೋದು ಇಲ್ಲ ಬಿಕಾಸ್ ಸಂಜೆ ಲೇಟಾಗಿ ಊಟ ಮಾಡಿ ಅದಾದಮೇಲೆ ಎಗ್ ರೈಸ್ ತಿಂದಿದ್ದೆ. ಸೊ ಹೊಟ್ಟೆ ಈಸ್ ಫುಲ್. ಲೈಟಲ್ಲಲ್ಲ ನೀರು ಕುಡಿದು ಬಾಳೆಹಣ್ಣು ತಿಂದು ಹಚ್ಕೊಳ್ಳೋದೆ. ದಿಸ್ ವಾಸ್ ಆಲ್ ಅಬೌಟ್ ಯೆಸ್ಟರ್ಡೇಸ್ ವ್ಲಾಗ್ ಆಫ್ ಮೈ ಡೇ ಇನ್ ದಾವಣಗೆರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟ್. ಕೀಪ್ ಸಬ್ಸ್ಕ್ರೈಬಿಂಗ್. ಅಲ್ಲಾ ಹಾಫಿಸ್.